ಮಂಡ್ಯದಲ್ಲಿ ಲೋಕಸಭೆ ಟಿಕೆಟ್ಗಾಗಿ ಟಫ್ ಫೈಟ್ ನಡೀತಾ ಇದೆ. ದೋಸ್ತಿಗಳ ನಡುವೆ ಟಿಕೆಟ್ ಜಟಾಪಟಿ ಜೋರಾಗಿದೆ. ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋ ಗೊಂದಲದಲ್ಲಿ ನಾಯಕರಿದ್ದಾರೆ. ಬಿಜೆಪಿಯಿಂದ ಅಭ್ಯರ್ಥಿಯನ್ನು ಮಾಡಬೇಕಾ ಅಥವಾ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಟುಕೊಡ್ಬೇಕಾ, ಇದಿನ್ನೂ ನಿರ್ಧಾರ ಆಗಿಲ್ಲ. ಈ ಬಗ್ಗೆ ನಿರ್ಧಾರ ಮಾಡೋದಕ್ಕೆ ದೇವೇಗೌಡರೇ ಲೋಕ ಅಖಾಡಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. ಸಕ್ಕರೆ ನಾಡು ಮಂಡ್ಯಕ್ಕೆ ದೇವೇಗೌಡರು ಎಂಟ್ರಿ ಕೊಡ್ತಾ ಇದ್ದಾರೆ. ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಈ ಬಾರಿ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಮಾಡ್ಕೊಂಡಿರೋದ್ರಿಂದ ಮಂಡ್ಯ ಕತೆ ಏನು? ಅದು ಬಿಜೆಪಿಯ ಪಾಲಾಗುತ್ತಾ ಅಥವಾ ಜೆಡಿಎಸ್ಗೆ ಬಿಟ್ಟು ಕೊಟ್ಬಿಡ್ಬೇಕಾ? ಮಂಡ್ಯ ಅಂತ ಬಂದಾಗ ಅದು ಒಂದು ಕಾಲದಲ್ಲಿ ಜೆಡಿಎಸ್ನ ಭದ್ರಕೋಟೆ. ಸದ್ಯಕ್ಕೂ ಕೂಡ ಜೆಡಿಎಸ್ನ ದೊಡ್ಡ ವೋಟ್ ಬ್ಯಾಂಕ್ ಅಲ್ಲಿದೆ. ಕಾಂಗ್ರೆಸ್ ಈಗ ಮೇಲುಗೈ ಸಾಧಿಸಿದೆ, ಆದರೂ ಕೂಡ ಕ್ಷೇತ್ರದಲ್ಲಿ ಜೆಡಿಎಸ್ನ ಬಹುದೊಡ್ಡ ವೋಟ್ ಬ್ಯಾಂಕ್ ಅಲ್ಲಿದೆ. ಒಕ್ಕಲಿಗ ವೋಟ್ ಬ್ಯಾಂಕ್ ಇದೆ, ಜೆಡಿಎಸ್ನ ಒಂದು ಹಿಡಿತ ಇದೆ. ಹೀಗಾಗಿ ಜೆಡಿಎಸ್ಗೆ ಆ ಕ್ಷೇತ್ರವನ್ನು ಬಿಟ್ಟುಕೊಡ್ಬೇಕಾ ಅಥವಾ ಬಿಜೆಪಿಯಿಂದ ಯಾರನ್ನಾದರೂ ಅಭ್ಯರ್ಥಿ ಮಾಡಬೇಕಾ? ಒಂದು ವೇಳೆ ಬಿಜೆಪಿಯಿಂದ ಮಾಡ್ತೀವಿ ಅಂತ ಆದರೆ ಜೆಡಿಎಸ್ ಅದಕ್ಕೆ ಒಪ್ಪಿಗೆ ಕೊಡುತ್ತಾ ಅಥವಾ ಬಿಜೆಪಿ ಜೆಡಿಎಸ್ ಕೇಳಿದ ಹಾಗೆಯೇ ಕ್ಷೇತ್ರವನ್ನು ಅಷ್ಟು ಸುಲಭವಾಗಿ ಬಿಟ್ಕೊಡೋದಕ್ಕೆ ಸಾಧ್ಯತೆಗಳಿದೆಯಾ? ಈ ರಾಜಕೀಯ ಲೆಕ್ಕಾಚಾರಗಳು ಬಹಳ ಕ್ಲಿಷ್ಟಕರವಾಗಿ ಕಂಡು ಬರ್ತಾ ಇದೆ. ಹೀಗಾಗಿ ಇದನ್ನು ಸರಿಪಡಿಸಬೇಕು ಅಂದರೆ ದೇವೇಗೌಡರೇ ಈಗ ಅಖಾಡಕ್ಕೆ ಇಳಿದಿದ್ದಾರೆ. ಒಂದು ಕಡೆ ಸುಮಲತಾ ಅವರ ವಿಚಾರ, ಮತ್ತೊಂದು ಕಡೆ ಕಾಂಗ್ರೆಸ್ ಅಂತೂ ಒಂದು ಹಂತಕ್ಕೆ ಈಗ ಒಂದು ಕ್ಲಿಯರ್ ಪಿಕ್ಚರ್ ಸಿಕ್ಕಿದೆ. ಕಾಂಗ್ರೆಸ್ಗೊಂದು ಕ್ಲಾರಿಟಿ ಇದೆ ಯಾರನ್ನು ಅಭ್ಯರ್ಥಿ ಮಾಡಬೇಕು ಅಂತ, ಆಲ್ಮೋಸ್ಟ್ ಫೈನಲ್ ಆಗಿರೋ ಹಾಗಿದ್ದಾರೆ. ಸೊ ಈಗ ಬಿಜೆಪಿ ಮತ್ತು ಜೆಡಿಎಸ್ ಕಡೆಯಿಂದ ಮೈತ್ರಿ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋದು ಡೀಟೇಲ್ಸ್ ಕೊಡ್ತಾರೆ ಮಂಜುನಾಥ್. ಇದಕ್ಕೆ ಸಂಬಂಧಪಟ್ಟ ಹಾಗೆ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಈಗ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಮೈತ್ರಿ ಅಭ್ಯರ್ಥಿ ಯಾರಾಗಬೇಕು, ಯಾವ ಪಕ್ಷಕ್ಕೆ ಕ್ಷೇತ್ರ ಬಿಟ್ಕೊಡ್ಬೇಕು ಅನ್ನೋದು ಕಗ್ಗಂಟಾಗಿದೆ. ದೇವೇಗೌಡರೇ ಎಂಟ್ರಿ ಕೊಟ್ಟಿರೋದ್ರಿಂದ ಈಗ ಅದನ್ನ ಸಡಿಲಗೊಳಿಸಬಹುದಾ, ಕ್ಷೇತ್ರ ಜೆಡಿಎಸ್ಗೆ ಉಳ್ಕೊಳ್ಬಹುದಾ ಅಥವಾ ಏನಾಗುತ್ತೆ ಅನ್ಸುತ್ತೆ? ವಿಜಯ್, ಏನು ಲೋಕಸಭಾ ಚುನಾವಣೆ ಇನ್ನೇನು ಕೆಲವೇ ತಿಂಗಳು ಬಾಕಿ ಇದೆ. ಈಗಾಗಲೇ ಒಂದು ಚುನಾವಣಾ ರಂಗು ರಾಜಕಾರಣದಲ್ಲಿ ಶುರುವಾಗಿರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಮಂಡ್ಯ ಕ್ಷೇತ್ರ ಸಾಕಷ್ಟು ವರ್ಷಗಳಿಂದ ಹಿಂದೆ ಕೂಡ ಸಾಕಷ್ಟು ಸದ್ದು ಮಾಡಿತ್ತು, ಈಗಲೂ ಕೂಡ ಸದ್ದು ಮಾಡ್ತಿರುವಂತದ್ದು. ಏನು ಇಲ್ಲಿ ಪ್ರಮುಖವಾಗಿ ಸುಮಲತಾ ನಾರಾಯಣಗೌಡ ಮಂಡ್ಯ ಕ್ಷೇತ್ರವನ್ನು ಬಿಜೆಪಿಗೆ ಬೇಕು ಅನ್ನೋ ಒಂದು ಪಟ್ಟನ್ನು ಹಿಡಿದಿದ್ದಾರೆ. ಇಂತಹ ಸಂದರ್ಭದಲ್ಲಿ ನಿನ್ನೆ ಏನು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ನೇತೃತ್ವದಲ್ಲಿ ಮಂಡ್ಯ ಒಂದು ಕ್ಷೇತ್ರದ ಏನು ಜೆಡಿಎಸ್ ನಾಯಕರ ಒಂದು ಪ್ರಮುಖ ಸಭೆ ನಡೀತು. ಈ ಸಭೆಯಲ್ಲಿ ಒಂದಷ್ಟು ಚರ್ಚೆಗಳಾಗಿದೆ. ಯಾರನ್ನ ಅಭ್ಯರ್ಥಿ ಮಾಡಿದ್ರೆ ಸೂಕ್ತ ಅನ್ನೋದನ್ನ ಒಂದು ಚರ್ಚೆ ಮಾಡಲಾಗಿದೆ. ಅದರಲ್ಲಿ ಏನು ಜೆಡಿಎಸ್ ಮುಖಂಡರು ಪ್ರಮುಖವಾಗಿ ಕುಮಾರಸ್ವಾಮಿ ಅವರು ಅಭ್ಯರ್ಥಿ ಆದ್ರೆ ಸೂಕ್ತ ಅನ್ನೋ ಒಂದು ಮನವಿಯನ್ನ, ಒತ್ತಡವನ್ನ ಎಚ್ ಡಿ ದೇವೇಗೌಡರ ಮೇಲೆ ಹಾಕಿರುವಂತದ್ದು. ಆದ್ರೆ ದೇವೇಗೌಡರು ಒಂದು ಸ್ಪಷ್ಟವಾದಂತಹ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಮೊದಲು ನಾನು ಮಂಡ್ಯ ಕ್ಷೇತ್ರದಲ್ಲಿರುವಂತಹ 8 ಏನು ಜಿಲ್ಲೆಗಳು ಅಂದ್ರೆ ವಿಧಾನಸಭಾ ಕ್ಷೇತ್ರಗಳಿದೆ, ಆ ಕ್ಷೇತ್ರಗಳಿಗೆ ಭೇಟಿ ಕೊಡ್ತೀನಿ. ಆ ಭೇಟಿ ಕೊಟ್ಟು ಅಲ್ಲಿ ಜನರ ಅಭಿಪ್ರಾಯ ಜೊತೆಗೆ ಕಾರ್ಯಕರ್ತರ ಅಭಿಪ್ರಾಯವನ್ನ, ಮುಖಂಡರ ಅಭಿಪ್ರಾಯವನ್ನ ತೆಗೆದುಕೊಂಡು ನಂತರ ಯಾರು ಅಭ್ಯರ್ಥಿ ಆದ್ರೆ ಸೂಕ್ತ ಅನ್ನೋದ್ರ ಬಗ್ಗೆ ಬಿಜೆಪಿ ಹೈಕಮಾಂಡ್ ಜೊತೆ ಚರ್ಚೆ ಮಾಡಿ ಅಂತಿಮಗೊಳಿಸ್ತೇನೆ. ಅಲ್ಲಿವರೆಗೂ ಕೂಡ ತಾವೆಲ್ಲರೂ ಕೂಡ ಸುಮ್ಮನೆ ಇರಬೇಕು ಅನ್ನೋ ಒಂದು ಸೂಚನೆಯನ್ನ ಕೊಟ್ಟಿರುವಂತದ್ದು. ಇನ್ನು ಪ್ರಮುಖವಾಗಿ ಇಲ್ಲಿ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡುವ ಸಾಧ್ಯತೆ ಹೆಚ್ಚಿದೆ ಅನ್ನೋದು ಏನು ಅಲ್ಲಿನ ಮಂಡ್ಯ ಮುಖಂಡರ ಒಂದು ಒಲವಾಗಿರುವಂತದ್ದು. ಜೊತೆಗೆ CS ಪುಟ್ಟರಾಜು, ಸುರೇಶ್ ಗೌಡ ಜೊತೆಗೆ DC ತಮ್ಮಣ್ಣ ಅವರು ಕೂಡ ಆಕಾಂಕ್ಷಿಗಳಾಗಿದ್ದು, ಅಂತಿಮವಾಗಿ ಬಿಜೆಪಿ ಹೈಕಮಾಂಡ್ ಏನು ನಾಯಕರನ್ನ ಭೇಟಿ ಮಾಡಿದ ನಂತರ ದೇವೇಗೌಡರು ಯಾರು ಅಭ್ಯರ್ಥಿ ಆಗ್ತಾರೆ ಅನ್ನೋದನ್ನ ಕುಮಾರಸ್ವಾಮಿ ಅವರೇ ಸ್ಪಷ್ಟವಾಗಿ ತಿಳಿಸ್ತಾರೆ ಅನ್ನೋ ಒಂದು ಮಾಹಿತಿಯನ್ನ ಮಂಡ್ಯ ಮುಖಂಡರಿಗೆ ತಿಳಿಸಿರುವಂತದ್ದು. ಹೀಗಾಗಿ ಮುಂದಿನ ವಾರದಲ್ಲಿ ದೇವೇಗೌಡರು ಖುದ್ದು ಮಂಡ್ಯ ಕಡೆಗೆ ತೆರಳಿ ಅಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ, ಜೆಡಿಎಸ್ ಟಿಕೆಟ್ ತೆಗೆದುಕೊಂಡ್ರೆ ಗೆಲ್ಬೋದಾ ಅಥವಾ ಯಾರು ಅಭ್ಯರ್ಥಿ ಆದ್ರೆ ಸೂಕ್ತ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ಅಭ್ಯರ್ಥಿಯನ್ನು ಘೋಷಣೆ ಮಾಡಲಿಕ್ಕೆ ದೇವೇಗೌಡರು ನಿರ್ಧಾರವನ್ನು ತೆಗೆದುಕೊಂಡಿರುವಂತದ್ದು. ವಿಜಯ್, ಥ್ಯಾಂಕ್ ಯು ಮಂಜುನಾಥ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.